ನಮಸ್ಕಾರ ಎಲ್ರಿಗೂ. ಯಾರೆಲ್ಲ ರಾಯರ ವರ್ಧಂತಿಯ ಪೂಜೆಯನ್ನು ವ್ರತಗಳನ್ನು ಮಾಡಿದ್ದೀರಾ, ನಿಮಗೆ ನಾಳೆ ಮಾಡ್ಕೊಳ್ಳುವಂತಹದ್ದು ಅಂದರೆ ಶನಿವಾರ ಮಾಡ್ಕೊಳ್ಳುವಂತಹ ಒಂದು ಸಣ್ಣ ಪರಿಹಾರವನ್ನು ಹೇಳ್ಕೊಡ್ತೀನಿ. ನಿಮ್ಮ ಸಂಕಲ್ಪಗಳು ನೀವು ರಾಯರ ಹತ್ರ ಏನೇ ಮಾಡ್ಕೊಂಡಿದ್ರು ಬಹಳ ಬೇಗ ಈಡೇರೋದಕ್ಕೆ ಇದು ದಾರಿ ಮಾಡಿಕೊಡುತ್ತೆ. ನಿಮ್ಮ ಸಂಕಲ್ಪ ಏನೇ ಇದ್ದರೂ ಬೇಗ ಈಡೇರಬೇಕು ಅಂತಂದರೆ ನಾಳೆ ನೀವೇನು ಮಾಡಬೇಕು ಅಂತಂದರೆ, ಶನಿವಾರ ಸ್ವಾಮಿ ಆಂಜನೇಯನ ವಾರ ಬಹಳ ಚೆನ್ನಾಗಿ ಬಂದಿದೆ. ಶನಿವಾರ ನಾಳೆ ಶನಿವಾರ ಪೂಜೆ ಮಾಡಿದ್ರೆ 3 ಶನಿವಾರ ಪೂಜೆ ಮಾಡಿದಷ್ಟು ಪುಣ್ಯ ಬರುವ ಅಷ್ಟು ಶುಭಪ್ರದವಾಗಿ ಈ ವಾರ ಬಂದಿರುವಂಥದ್ದು. ಯಾಕೆ ನಾನು ಈ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಾವು ಏನೇ ಸಂಕಲ್ಪವನ್ನು ರಾಯರ ಬಳಿ ಇಟ್ಟರೆ, ಅಂದರೆ ನಮ್ಮ ಕಷ್ಟವನ್ನು ಕಳೀರಿ ಅಂತ ಹೇಳಿ ರಾಯರ ಬಳಿ ಬೇಡಿಕೆಯನ್ನು ಇಟ್ಟಾಗ ಅದರಲ್ಲಿ ಒಂದಷ್ಟು ಕಷ್ಟಗಳು, ಅಂದರೆ ರಾಯರು ಏನು ಮಾಡ್ತಾರಂತೆ, ಯಾವ ಕಷ್ಟಗಳನ್ನು ಸ್ವಾಮಿ ವಾಯುದೇವರು ಈಡೇರಿಸಬಹುದು ಅಂತಹದ್ದನ್ನು ಅವರ ಬಳಿ ಭಿನ್ನವಿಸ್ಕೊತಾರಂತೆ. ಅಂದರೆ ಇವರ ಕಷ್ಟವನ್ನು ದಯಮಾಡಿ ಕಳೀರಿ ಅಂತಂದು. ಯಾವ ತರಹದ ಕಷ್ಟಗಳು ಅಂದರೆ, ಮಾಟ ಮಂತ್ರದಿಂದ ಏನಾದರೂ ತೊಂದರೆ ಆಗಿದ್ದರೆ ಅಥವಾ ನೆಗೆಟಿವ್ ಎನರ್ಜಿಯಿಂದ ನಮಗೆ ತೊಂದರೆ ಆಗ್ತಾಯಿದ್ರೆ ಅಂತಹದ್ದನ್ನು ತುಳಿಬೇಕು ಅಂತಂದರೆ ಹನುಮದೇವರ ಆಶೀರ್ವಾದ ಬೇಕಾಗುತ್ತೆ. ಇಂತಹವರು ಅಂದರೆ ನನ್ನಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದಾರೆ, ಅವರ ಕಷ್ಟವನ್ನು ದಯಮಾಡಿ ಕಳೀರಿ ಅಂತ ಹೇಳಿ ವಾಯುದೇವರಲ್ಲಿ ರಾಯರು ಇಂತಹ ಕಷ್ಟಗಳನ್ನು ಕಳೀಲಿಕ್ಕೆ ಭಿನ್ನಹ ಮಾಡ್ಕೋತಾರಂತೆ. ಹಾಗಾಗಿ ನಾವು ಸಹ ರಾಯರೊಟ್ಟಿಗೆ ಹನುಮನನ್ನು ಕೇಳಿಕೊಂಡಾಗ ಇಂತಹ ಸಂಕಲ್ಪಗಳು ಬೇಗ ಈಡೇರುವಂತಹದ್ದು. ನಾಳೆ ಏನು ಮಾಡಬೇಕು ನೀವು ಅಂತಂದರೆ, ಶನಿವಾರ ಮನೆಯಲ್ಲಿ ಪೂಜೆ ಮಾಡಿ, ಬೇಗ ಎದ್ದು ಪೂಜೆಯನ್ನು ಮಾಡಿಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಎಳ್ಬತ್ತಿಯನ್ನು ಹಾಕಿ ಬೆಳಗ್ಗೆ 8 ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡಬೇಕು. ಎಳ್ಬತ್ತಿ ಹಾಕುವಂತಹ ಕೆಲಸವನ್ನು. ಮತ್ತು ದೇವಸ್ಥಾನದ ಸುತ್ತ 3 ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಬನ್ನಿ. ಕೇವಲ ನಾನು ಮಾಟ ಮಂತ್ರ ಅಥವಾ ನೆಗೆಟಿವ್ ಎನರ್ಜಿ ಅಂತ ಹೇಳಿದ್ನಲ್ಲ, ಅದು ಮಾತ್ರನೇ ಅಲ್ಲ, ನೀವು ಹೋಗಿ ಈ ರೀತಿ ಮಾಡಿಕೊಂಡಾಗ ನಿಮ್ಮ ಕಷ್ಟ ಏನೇ ಇದ್ದರೂ ಸ್ವಾಮಿ ಕಳೀತಾರೆ. ನಿಮ್ಮ ವರ್ಧಂತಿಯ ಸಂಕಲ್ಪಗಳೇನಿದೆ ಅದನ್ನು ಸಹ ಹೇಳ್ಕೊಳ್ಳಿ ಅವ್ರ ಹತ್ರ. ನಾನು ಈ ರೀತಿ ರಾಯರ ಹತ್ರ ಕೇಳ್ಕೊಂಡಿದ್ದೆ, ಅದನ್ನು ಈಡೇರಿಸೋದಕ್ಕೆ ನೀವು ಸಹ ಅನುಗ್ರಹ ಮಾಡಿ ಅಂತ ಹೇಳಿ ಕೇಳಿಕೊಂಡು 3 ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಎಳ್ಬತ್ತಿಯನ್ನು ಹಾಕಿಬಿಟ್ಟು ಬನ್ನಿ. ಒಳ್ಳೆಯದಾಗುತ್ತೆ. ನಮಸ್ಕಾರ ಎಲ್ರಿಗೂ.